ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕೋನಪುರಪೇಟೆ ಭಾಗವನ್ನು ನಿಲ್ಲಿಸುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ, ಕೋನಪುರಪೇಟೆ ಭಾಗದ ಸುತ್ತಮುತ್ತಲಿನ ಬಡಾವಣೆಗಳನ್ನು ನಿಲ್ಲಿಸುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ವಿಶ್ವನಾಥ್ ಬಿ ನಂದ್ಯಾಳ್ ವಕೀಲರು, ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಉಪಾಧ್ಯಕ್ಷರು, ಮಾನ್ವಿ ಆದ ನಾನು ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಈ ಮೂಲಕ ಒತ್ತಾಯ ಮಾಡೋದು ಏನಪ್ಪ ಅಂದರೆ, ಇವತ್ತಿನ ದಿನ ನೀವು IB ವೃತ್ತದಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆವರೆಗೆ ನೀವು ಬಂದ್ರಪ್ಪ ಅಂದರೆ ಈ ಒಂದು ರಸ್ತೆಯಲ್ಲಿ ತಿರುಗಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತಪ್ಪ ಅಂದರೆ ಜನಸಾಮಾನ್ಯರಿಗೆ ಗೊತ್ತು. ಇಲ್ಲಿ ಏನಾಯ್ತಪ್ಪ ಅಂದರೆ ಧೂಳಿನಿಂದ ಕೂಡಿಬಿಟ್ಟಿದೆ ಈ ರಸ್ತೆ. ಇದನ್ನು ಕೂಡಲೇ ಧೂಳು ಮುಕ್ತ ರಸ್ತೆಯನ್ನಾಗಿ ಮಾಡಬೇಕು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೋರಾಟಗಳನ್ನು ಈ ಒಂದು ಏರಿಯಾದ ವಾರ್ಡ್ಗಳ ವ್ಯಕ್ತಿ ಎಲ್ಲರೂ ಹೋರಾಟ ಮಾಡಿದ್ದಾರೆ, ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಆದರೆ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಒಂದು ದೂರಿಗೆ ಸಂಬಂಧಿಸಿದಂತೆ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆಡಳಿತ ಯಂತ್ರ ಮಾನ್ವಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಅಧಿಕಾರಿಗಳು ಇದ್ದು ಇಲ್ಲದಂತಾಗಿದೆ. ಸಾರ್ವಜನಿಕರ ಯಾವುದೇ ಒಂದು ಮನವಿಗೆ ಬೆಲೆ ಇಲ್ಲದಂತಾಗಿದೆ. ಇವತ್ತಿನ ದಿನ ಈ ಒಂದು ರಸ್ತೆಯಲ್ಲಿ ಶಾಸಕರಾಗಲಿ ಅಥವಾ ಸಚಿವರಾಗಲಿ ನೀವು AC ಕಾರ್ ಬಿಟ್ಟು 2 ವೀಲರ್ ಮೇಲೆ ಒಂದು ಸಲ ಓಡಾಡ್ರಿ, ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಧೂಳಿನಿಂದ ಕೂಡೈತೆ ಎಂಬುದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇದರ ಬಗ್ಗೆ ವಿಚಾರಣೆ ಇಲ್ಲದಂಥ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗೋದ್ರಲ್ಲಿ ತುಂಬ ಕುಂಠಿತಗೊಂಡಿದೆ, ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಾಮಾನ್ಯ ಜನರಿಗೆ ಯಾವುದೂ ಇಲ್ಲ. ಅದೇ ರೀತಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಇದ್ದರೂ ಸಹಿತ ನಮ್ಮಲ್ಲಿ ಏನೈತಪ್ಪ ಅಂದರೆ ನುರಿತ ತಜ್ಞ ವೈದ್ಯರುಗಳಿಲ್ಲ. ಪ್ರತಿಯೊಂದಕ್ಕೆ ಏನೈತಪ್ಪ ಅಂದರೆ ಇಲ್ಲಿ ಹೋದ ತಕ್ಷಣವೇ ಎಲ್ಲರ ರಾಯಚೂರಿಗೆ ರೆಫರ್ ಮಾಡ್ತಾರೆ ಹೊರತು ನುರಿತ ತಜ್ಞರಿಲ್ಲ. ಆಮೇಲೆ ಸಿಬ್ಬಂದಿಗಳು ಕೊರತೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬಾರಿ ಸಚಿವರಿಗೆ ಶಾಸಕರಿಗೆ ಮಾಹಿತಿ ಇದ್ದರೂ ಸಹಿತ ಸರ್ಕಾರದ ಮೇಲೆ ಒತ್ತಡ ಹಾಕಿ ತಜ್ಞ ವೈದ್ಯರನ್ನು ನೇಮಕ ಮಾಡಿಕೊಳ್ಳಲು ಸಂಪೂರ್ಣ ವಿಫಲರಾಗಿರೋಂಥ ಈ ಒಂದು ನಾನು ಹೇಳ ಬಯಸುತ್ತೇನೆ. ಅಲ್ಲ ಸರ್, ಏನಂತಂದ್ರೆ ಮಾನವಿಯಲ್ಲಿ ಇಷ್ಟೊಂದು ಸಮಸ್ಯೆ ಇದೆ. ಇಷ್ಟೊಂದು ಸಮಸ್ಯೆಗೆ ದೂರ ಹೇಳೋದಕ್ಕೆ ಯಾರು ಸರ್ ಕಾರಣನ? ಏನಿದು ಮಾನವಿ ಅನ್ನೋದು ಭಾರತ ದೇಶದಲ್ಲಿದೆನಾ ಅಥವಾ ವಿದೇಶದಲ್ಲಿದೆನಾ ಸರ್ ಇದು ಈ ರೀತಿ ಇರೋದಕ್ಕೆ? ಮಾನವಿ ಇರೋದು ದೇಶದಲ್ಲಿ ಇದೆ. ಆದರೆ ಜನಪ್ರತಿನಿಧಿಯಾಗಿರ್ತಕ್ಕಂಥ ಶಾಸಕ ಅಂಬೈ ನಾಯಕರು ಇವತ್ತಿನ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆಯೇ ಕೊಡ್ತಾ ಇಲ್ಲ. ಅವರು ಏನಪ್ಪ ಅಂದರೆ ಬೋಸರಾಜ್ ಅವ್ರು ಯಾವಾಗ ಬರ್ತಾರೆ ಅವಾಗಷ್ಟೇ ಬರ್ತಾರೆ. ಇವತ್ತು ಸಾರ್ವಜನಿಕರು ಹೋಗಿ ಭೇಟಿ ಆಗ್ಬೇಕಪ್ಪ ಅಂದರೆ ಅವರಿಗೆ ಒಂದು ಸಭೆನೇ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಅಲ್ಲ ಸರ್, ಏನಂತಂದ್ರೆ ಶಾಸಕರು ಮಾನವಿ ಶಾಸಕರು ಇವರು ಅತಿಥಿ MLA ಅಥವಾ ಈ ಮಾನವಿ MLA ಇವರೆಲ್ಲ? ಈಗ ಸದ್ಯದ ಈ ನೀವು ಕೇಳಿದ ಪ್ರಶ್ನೆಗೆ ಏನೈತಪ್ಪ ಅಂದರೆ ಅತಿಥಿ MLAಗಳು ಸಹಿತನೇ ಇದ್ದಾರೆ. ಇವರು ಗೆಸ್ಟು ಶಾಸಕರು ಇವರು. ಅಲ್ಲ ಸರ್, ಏನೇ ವಿಷಯ ಕೇಳಬೇಕಾಯ್ತಪ್ಪ ಅಂದರೆ ಬೋಸರಾಜ್ ಅವರಿಗೆ ಹೇಳ್ಬೇಕು, ಬೋಸರಾಜ್ ಅವರೇ ಇದನ್ನು ಮಾಡಬೇಕು. ಅವ್ರು ಬರೋವರೆಗೆ ಇವ್ರು ಯಾವುದು ಕುರ್ಚಿ ಹೇಳಂಗಿಲ್ಲ, ಸಾರ್ವಜನಿಕರು ಭೇಟಿ ಆಗ್ತಾ ಇಲ್ಲ. ಇವತ್ತಿಗೂ ಒಂದು ಎಲ್ಲ ತಾಲೂಕುಗಳಲ್ಲಿ ಶಾಸಕರ ಕಾರ್ಯಾಲಯ ಇದೆ. ಇವತ್ತು ಮಾನ್ವಿ ತಾಲೂಕಿನಲ್ಲಿ ಶಾಸಕರ ಕಾರ್ಯಾಲಯ ಇಲ್ಲ. ಸಾರ್ವಜನಿಕರು ಹೋಗಿ ಎಲ್ಲಿ ಭೇಟಿ ಆಗಬೇಕು? ಬಲ್ಟಿಗೆ ಹೋಗ್ಬೇಕಾ? ಏನು ರಾಯಚೂರಿಗೆ ಹೋಗ್ಬೇಕಾ? ಎಲ್ಲಿಲ್ಲ. ಆಮೇಲೆ ಮಾನ್ವಿ ಪುರಸಭೆಯಲ್ಲಿ ದುರಾಡಳಿತದಿಂದ ಕೂಡೈತಿ. ಸಾರ್ವಜನಿಕರು ಯಾವುದೇ ಒಂದು ಮನವಿ ಕೊಡ್ರಿ, ಅವ್ರು ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. ಇವತ್ತಿನವರಿಗಾದರೂ ಶಾಸಕರು ಮಾನ್ವಿ ಪುರಸಭೆಯಲ್ಲಿ ಯಾವುದೇ ಒಂದು ಸಾಮಾನ್ಯ ಸಭೆಯಲ್ಲಿ ಅಟೆಂಡ್ ಆಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡಿಲ್ಲ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಸಂಪೂರ್ಣ ಬೇಜವಾಬ್ದಾರಿಯಿಂದ ಕೂಡಿದೆ. ಆಡಳಿತ ಯಂತ್ರ ಸಂಪೂರ್ಣ ಕುಸಿತಗೊಂಡಿದೆ. ಈ ರೀತಿ ಆದರೆ ಮಾನವ ಜನ ಸ್ಥಿತಿ ಹೇಗೆ ಸರ್? ಮಾನವ ಜನರ ಸ್ಥಿತಿ ಹೇಗಿದೆ ಅಂತ ಅಧೋಗತಿಯಾಗಿದೆ. ಅವ್ರು ಯಾರಲ್ಲಿ ಹೋಗಿ ಕೇಳಬೇಕಂಬುದ್ರ ಬಗ್ಗೆ ಪರಿಸ್ಥಿತಿ ಆಗಿದೆ. ಯಾರಲ್ಲಿ ಹೋಗಿದ್ರೆ ನಮ್ಮ ಪರಿಹಾರ ಸಿಗುತ್ತಂಬುದ್ರ ಬಗ್ಗೆ ಅವ್ರಿಗೆ ಸಮಸ್ಯೆಯಲ್ಲಿ ಸಿಲುಕಿಕೊಂಡಾರ. ಸರ್, ನಮ್ಮ ಹೆಸರು ಈರಣ್ಣ ನಾಯಕ್ ಅಂತೇಳಿ ಪುರಾನ್ಪುರು. ಹಾಂ ಸರ್, ಏನಪ್ಪ ಅಂದರೆ IBಲಿಂದ ಹಿಡಿದು ಕೋನಾಪುರಪೇಟೆ ಗೌರ್ಮೆಂಟ್ ಹಾಸ್ಪಿಟ್ಲ್ವರೆಗೂ ಧೂಳ ವಿಪರೀತ ಧೂಳ ಇದೆ. ಇದರಿಂದ ಇದು ಏನಂದರೆ ಈ ನಮ್ಮ ಮಾನ್ವಿ ತಾಲೂಕಿನ ಆಡಳಿತ ಪುರಸಭೆ ಆಗಿರ್ಬೋದು, ಈ ಥರ ಸಭೆಗಳಾಗಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇದೇನಂದರೆ ಇಲ್ಲಿ ಧೂಳ ಮುಕ್ತ ಕೋನಪುರಪೇಟೆಯನ್ನಾಗಿ ಮಾಡಬೇಕಂತೇಳಿ, ಮತ್ತು ಈ ಏನಂದರೆ IBಲಿಂದ ಹಿಡಿದು ಸರ್ಕಾರ ಹಾಸ್ಪಿಟ್ಲ್ವರೆಗೂ ರೋಡು ಅಂಶಗಳು ಇದಾವಲ್ಲ, ಇದು ಚಿಕ್ಕಲ್ಪರ್ವಿ ರೋಡ್ ಲಾಸ್ಟ್ ಇರೋ ಗೌರ್ಮೆಂಟ್ ಹಾಸ್ಪಿಟ್ಲು ಲಾಸ್ಟ್ ಇದೆ.
ಇದರಿಂದ ಯಾವುದಾದ್ರೂ ಎಮರ್ಜೆನ್ಸಿ ಪೇಷಂಟ್ ಬರ್ಬೇಕಂದ್ರೆ ಈ ಹಂಪ್ಸ್ಗಳಿಂದ ಭಾಳ ತೊಂದರೆ ಆಗ್ತದೆ. ಅದರಿಂದ ಈ ಹಂಪ್ಸ್ಗಳು ಏನು ಇಂಪಾರ್ಟೆಂಟ್ ಎಲ್ಲಿದೆ, ಚರ್ಚ್ ಆಗಿರ್ಬೋದು, ಏನು ಮಸೀದಿ ಆಗಿರ್ಬೋದು, ಗುಡಿಗಳು ಆಗಿರ್ಬೋದು, ಶಾಲಾ ಇರತಕ್ಕಂಥ ಅಲ್ಲಿ ಹಂಪ್ಸ್ಗಳನ್ನು ಆಗಬೇಕು. ಉಳ್ಕಿದ ಹಂಪ್ಸ್ಗಳನ್ನೆಲ್ಲ ತೆಗಿಬೇಕು. ಮತ್ತು ಈ ಏನು ಈ ಚಿಕ್ಕಲ್ಪರ್ವಿನಿಂದ ಖನಿಜ ಸಂಪತ್ತು ಈ ಕಡೆ ಭಾಳ ಇದೆ. ಈ ಕಡೆ ಎಲ್ಲ ಗಾಡಿಗಳು ಭಾಳ ಇದೊಂದು ಓಡಾಡ್ತದ್ರಿಂದ ಬೆಳಗ್ಗೆ 9 ಗಂಟೆಗೆ ಶಾಲಾ ಮಕ್ಕಳಿಗೆ ಬಿಡುವಕ್ಕಾದ್ರೆ ಭಾಳ ತೊಂದರೆ ಆಗ್ತದೆ. ಮತ್ತು ಸಾಯಂಕಾಲ 4 ಗಂಟೆಗೆ ಕರ್ಕೊಂಬರ್ಬೇಕಾದ್ರೆ ಆವಾಗ ತೊಂದರೆ ಆಗ್ತದೆ. ಅದರಿಂದ ಏನು ಇವು ಗಾಡಿಗಳು ಟೂ ವೀಲರ್ 4 ವೀಲರ್ ಬಿಟ್ಟು ದೊಡ್ಡ ಗಾಡಿಗಳನ್ನು ಇವ್ರನ್ನ ಬೈಪಾಸ್ ಮಾಡಿ ಇವ್ರಿಗೊಂದು ಬೈಪಾಸ್ ಕೊಡ್ಬೇಕಂತೇಳಿ ನಾವು ಇವತ್ತು ಈ ಹೋರಾಟವನ್ನು. ಅಲ್ಲ ಸರ್, ಏನಂತಂದ್ರೆ ಖನಿಜ ಸಂಪತ್ತು ಲೂಟಿ ಆಗ್ತಾ ಇದೆ, ಅದರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ರಿ. ಇಷ್ಟೊಂದು ಸಮಸ್ಯೆ ಇದೆ ಅಂದಮೇಲೆ ಇದಕ್ಕೇನು ಸರ್ ಸರ್ಕಾರ ಏನು ಮಾಡ್ತದೆ, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಸರ್ಕಾರಗಳು ಆಗಿರ್ಬೋದು, ಈ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಈ ಕೋನಪುರಪೇಟೆಯಲ್ಲಿ ಯಾರು ಕೇಳೋರಿಲ್ಲ ಅಂದಂಗಾಗಿ ಈ ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಒಂದು ಇದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಅಲ್ಲ ಸರ್, ಈ ಕೋನಪುರಪೇಟೆ ನಿರ್ಲಕ್ಷ್ಯ ವಹಿಸ್ತಾರೆ. ಈ ಕೋನಪುರಪೇಟೆ ಭಾಗವು ಭಾರತ ದೇಶದಲ್ಲಿ ಇದಾನ ಅಥವಾ ರಾಯಚೂರು ಜಿಲ್ಲೆಯಲ್ಲಿ ಇದಾನ ಅಥವಾ ಬೇರೆ ದೇಶದಲ್ಲಿ ಇದಾನ ಸರ್? ಇದು ನಮ್ಮ ಎಲ್ಲ ಭಾರತ ದೇಶದಲ್ಲಿನೇ ಕೋನಪುರಪೇಟೆ ಇರೋದು ಎಲ್ಲ. ಆದ್ರೂ ಇದೇನಂದ್ರೆ ಹೊರದೇಶದಾಗಿದ್ದಂಗ ಆಗ್ಬಿಟ್ಟದ. ಈ ಕಡೆ ಯಾರಂದ್ರೆ ಐಬಿಲಿಂದ ಹಿಡಿದು ಈ ಕಡೆ ಕೋನಪುರಪೇಟೆ ಅವರಿಗೆ ಕೇಳೋರಿಲ್ಲ ಸರ್. ಯಾವ ಅಧಿಕಾರಿಗಳು ಕೇಳೋರಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಸರ್? ಇದಕ್ಕೆಲ್ಲ ಕಾರಣ ಎಲ್ಲ ಈ ಸರ್ಕಾರಿ ಅಧಿಕಾರಿಗಳು ಮತ್ತು ಇಲ್ಲಿನ ಎಲ್ಲ ಇವರು ನಮ್ಮ ಮಾನ್ಯ ಶಾಸಕರು. ಯಾರು ಸರ್ ಶಾಸಕರು ಇದರ ಬಗ್ಗೆ ಕ್ರಮ ವಹಿಸಬೇಕಂತೇಳಿ. ಯಾರು ಸರ್ ಶಾಸಕರು? ಯಾರು? ಈ ಮಾನ್ಯ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರುವ ಅಂಪಯ್ಯನಾಯಕ ಸಾಹೇಬರು. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ನಾಗ್ಲಾಪುರ್ ಅಂತ, ಸಮಾಜ ಸೇವಕ, ವಾರ್ಡ್ ನಂಬರ್ 8. ಈ ದಿನ ನಾವು ಕೋನಪುರಪೇಟೆ, ಅಂಬೇಡ್ಕರ್ ನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಾದ ಸೋನಿಯಾ ಗಾಂಧಿ ನಗರ, ಮಹಾತ್ಮ ಗಾಂಧಿ ನಗರ ಹಾಗೂ DPP ಶಾಲೆ ಹತ್ತಿರ ಆಂಜನೇಯ ನಗರ, ಗಂಗಾಧರ ನಾಯಕ್ ಕಾಲೋನಿ, ಸಂಧಾನ್ ನಾಯಕ್ ಕಾಲೋನಿ, ಈ ಎಲ್ಲ ನಿವಾಸಿಗಳು ಸೇರಿ ಈ ದಿನ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂತ ಹೇಳಿದರೆ ಇಲ್ಲಿ ಒಂದು ನಮ್ಮ ಮಾನ್ವಿ ಪಟ್ಟಣದ ಸುಮಾರು ಒಂದು 30% ಜನಸಂಖ್ಯೆ ಇದೇ ಭಾಗದಲ್ಲಿ ವಾಸ ಮಾಡ್ತೀವಿ. ಈ ಭಾಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ನಮ್ಮನ್ನೆಲ್ಲ ವೋಟ್ ಬ್ಯಾಂಕ್ ಆಗಿ ಎಲ್ಲ ರಾಜಕೀಯ ಪಕ್ಷಗಳು ಬಳಸ್ಕೊಂಡಿದ್ದಾವೆ ಹೊರತು ಇದುವರೆಗೂ ಯಾವ ಅಭಿವೃದ್ಧಿ ಒಂದು ವಿಚಾರದಲ್ಲಿ ಭಾಳಷ್ಟು ನಿರ್ಲಕ್ಷ್ಯ ಮಾಡಿದಾವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಗ IBಯಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆವರೆಗೂ ಹೋಗಬೇಕಾದ್ರೆ ನೀವೆಲ್ಲ ನೋಡ್ತೀರಿ ಇಷ್ಟೆಲ್ಲ ಧೂಳಿದ್ರೂ ಪುರಸಭೆಯವರು ವಾರಕ್ಕೊಂದ್ಸಲ ಅದನ್ನು ಕ್ಲೀನ್ ಮಾಡೋವಂಥ ಒಂದು ವ್ಯವಸ್ಥೆ ಮಾಡೋದಿಲ್ಲ. ಇಷ್ಟೆಲ್ಲ ಹೋರಾಟಗಳೂ ಆಗಿದ್ದಾವೆ. ಇದಕ್ಕಿಂತ ಮುಂಚೆ ಕೋನಪುರಪೇಟೆಯಲ್ಲಿ ಒಂದು 2-3 ಸಲ ಹೋರಾಟ ಆಗಿದ್ದಾವೆ ಮತ್ತು ಪತ್ರಕರ್ತರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ಆರ್ಟಿಕಲ್ ಮಾಡಿ ಬರೆದಿದ್ದಾರೆ. ಆದರೆ ಇವತ್ತಿಗೂ ವಾರಕ್ಕೊಂದ್ಸಲ ಕ್ಲೀನ್ ಮಾಡೋದಿಲ್ಲ. ಯಾರು ಮಿನಿಸ್ಟರ್ ಬಂದಾಗ ಮಾತ್ರ ಕ್ಲೀನ್ ಮಾಡ್ತಾರೆ. ಇದರಿಂದ ಭಾಳ ಸಮಸ್ಯೆ ಆಗಿದೆ. ಆಮೇಲೆ ನಮ್ಮದು ಮೊದಲನೇ ಬೇಡಿಕೆ ಏನಂತ ಹೇಳಿದ್ರೆ ಬೈಪಾಸ್ ಮಾಡಿರಿ ಅಂತ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಅನೇಕ ಒಂದು ರೈಸ್ ಮಿಲ್ ಇರ್ಬೋದು, ಮತ್ತು ಕ್ರಷರ್ ಇರ್ಬೋದು, ಆಮೇಲೆ ಉಸ್ಕಿನ ಕ್ವಾರಿ ಇರ್ಬೋದು, ಮರಮಿನ ಕ್ವಾರಿ ಇರ್ಬೋದು, ಎಲ್ಲ ನಮ್ಮ ಈ ಭಾಗದ ಈ ರಸ್ತೆ ಮುಖಾಂತರನೇ ಹೋಗ್ತಾವೆ. ಹಾಗಾಗಿ ಎಲ್ಲ ದೊಡ್ಡ ಗಾಡಿಗಳೆಲ್ಲ ತಿರುಗಾಡ್ತವೆ. ಹಂಗಾಗಿ ಭಾಳಷ್ಟು ಧೂಳು ಪ್ರಾಬ್ಲಮ್ ಇದೆ. ಆಮೇಲೆ ಒಂದು ಭಾಳ ಸಣ್ಣದಾದ ರೋಡ್ ಇದೆ ನಮ್ಮದು. ಹಂಗಾಗಿ ನಾವಿಲ್ಲಿ ಹೇಳೋದಿಷ್ಟೇ, ಮೊದಲು ನಮಗೆ ಒಂದು ಬೈಪಾಸ್ ಮಾಡಿಕೊಡ್ರಿ. ಬೈಪಾಸ್ ಮಾಡಿದರೆ ದೊಡ್ಡ ಗಾಡಿಗಳು ಈ ಕಡೆ ಸಿಟಿ ಒಳಗಡೆ ಬರೋದಿಲ್ಲ. ಆ ಕಡೆ ಪಕ್ಕದ ರೋಡ್ಲಿಂದ ಹೋದಾಗ ನಮಗೊಂದಿಷ್ಟು ವಾಹನಗಳ ದಟ್ಟಣೆ ಕಡಿಮೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇದಾದ ನಂತರ ನಮ್ಮ ಆಸ್ಪತ್ರೆಯಲ್ಲಿ ಅಂದ್ರೆ ವೈದ್ಯರೇ ಇಲ್ಲ, ನುರಿತ ವೈದ್ಯರೇ ಇಲ್ಲ. ಎಲುಬಿನ ಡಾಕ್ಟ್ರ್ ಇಲ್ಲ, ಹಲ್ಲಿನ ಡಾಕ್ಟ್ರ್ ಇಲ್ಲ, ಚರ್ಮದ ಡಾಕ್ಟ್ರ್ ಇಲ್ಲ. ಒಂದು ಶುಗರ್ ಬಂತು ಅಂತ ಹೇಳಿದ್ರೆ ಈಗ ಶುಗರ್ ಪೇಷಂಟ್ಗಳು ಭಾಳ ಇದಾವೆ. ಶುಗರ್ ಪೇಷಂಟ್ ಇರ್ಬೋದು, ಹಾರ್ಟ್ ಪೇಷಂಟು, ಅವ್ರು ನೋಡಬೇಕಾದ್ರೆ ಒಬ್ಬ ಎಮ್ ಡಿ ಡಾಕ್ಟ್ರ್ ಬೇಕು. MDನೇ ಇಲ್ಲ ಇಲ್ಲಿ. ಹಂಗಾಗಿ ಇಲ್ಲಿ ನುರಿತ ವೈದ್ಯರನ್ನ ನೇಮಕ ಮಾಡಬೇಕು. ಆಮೇಲೆ ಅಟೆಂಡರ್ನ, ನರ್ಸ್ಗಳನ್ನ, ಇವೆಲ್ಲ ಪೋಸ್ಟ್ಗಳು ಭಾಳಷ್ಟು ಖಾಲಿ ಇದಾವೆ, ಅವನ್ನೆಲ್ಲ ತುಂಬಬೇಕು ಅಂತ, ಭರ್ತಿ ಮಾಡಬೇಕಂತ ಈ ಸಮಯದಲ್ಲಿ ನಾವು ಹೇಳ್ತೀವಿ. ಇದಾದ ನಂತರ ಕಸ ವಿಲೇವಾರಿ ಘಟಕ ಸಿಟಿಯಿಂದ ಒಂದು ಯಾವುದೂರಲ್ಲಿ ನೋಡ್ರಿ ಒಂದು 3-4 ಕಿಲೋಮೀಟರ್ ದೂರ ಇರ್ತದೆ. ಆದರೆ ನಮ್ಮದು ಬರೀ 500 ಮೀಟ್ರ್ ದೂರದಲ್ಲೇ ಇದೆ. ನಮ್ಮದು ಅಂದರೆ ಮುಷ್ಟೂರು ರೋಡ್ಗೆ ಇದೆ. 500 ಮೀಟ್ರ್ ಒಳಗಡೆ ಒಂದು ಇದು ಐತಿಹಾಸಿಕವಾದ ಒಂದು ಸಂಜೀವರಾಯ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲೇ ಮಾಡಿದ್ದಾರೆ. ಆಮೇಲೆ ಒಂದು ರೈಸ್ ಮಿಲ್ ಇದೆ ಅಲ್ಲಿ. ಆಮೇಲೆ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇದೆ. ಇಷ್ಟೆಲ್ಲ ಇದ್ರೂ ಅದ್ರ ಪಕ್ಕದಲ್ಲೇ ಒಂದು ಕಸ ವಿಲೇವಾರಿ ಘಟಕ ಮಾಡಿರೋದು ಒಂದು ಅಕ್ಷಮ, ಒಂದು ಅಪರಾಧ ಇದ್ದಂಗೆ. ಇದನ್ನು ಕೂಡಲೇ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡಬೇಕು. ಇದರಿಂದ ಭಾಳಷ್ಟು ರೋಗ ರುಜಿನಗಳು ಬರ್ತಾವೆ. ಇದಲ್ಲದೆ ಮಾನವಿನಾಗಿರೋಂಥ ಎಲ್ಲ ಕಸಗಳು ನಮ್ಮ ಕೋನಪುರಪೇಟೆ, ಅಂಬೇಡ್ಕರ್ ನಗರ ಮುಖಾಂತರವಾಗಿ ಹೋಗ್ತಾವೆ. ಬೆಳಗ್ಗೆ ಎದ್ದರೆ ಅವು ಕಸ ತುಂಬ್ಕೊಂಡು ಬರ್ತಿರ್ತಾವೆ. ಇಲ್ಲಿ ನಮ್ಮ ಶಾಲಾ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇರ್ತಾರೆ. ಎಷ್ಟು ಒಂದು ನೋಡೋಕ್ಕೂ ಆಗ್ಲಾರಂಥ ಪರಿಸ್ಥಿತಿ. ಯಾಕಂತಂದ್ರೆ ಕಸ ಎಲ್ಲ ಮೈ ಮೇಲೆ ಬೀಳ್ತಿರ್ತದ. ಒಂದೊಂದ್ಸಲ ಗಟ್ರ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಟ್ರ್ಯಾಕ್ಟ್ರಾಗ ತುಂಬ್ಕೊಂಬರ್ತಾರೆ, ನೀರೆಲ್ಲ ಸೋರ್ತಿರ್ತಾವೆ.
ಭಾಳಷ್ಟು ಒಂದು ಏನಾದ್ರೆ ಭಾಳಷ್ಟು ಒಂದು ಭಾಳ ಗಲೀಜ ನಮ್ಮ ಏರಿಯಾ ಅಂತ ಹೇಳಿದ್ರೆ ಒಂದು ಅದೇನಂತಾರೆ ಭಾಳಷ್ಟು ಗಲೀಜಾಗಿಬಿಟ್ಟದು ಇದ್ರ ಕಡೆಯಿಂದ. ಈಗ ಕಸ ವಿಲೇವಾರಿ ಘಟಕ ಇಲ್ಲಿ ಇರೋದ್ರಿಂದ ಇದನ್ನು ಕೂಡಲೇ ಸ್ಥಳಾಂತರಿಸಬೇಕು ಅಂತ ಹೇಳ್ತೀವಿ. ಇವೆಲ್ಲ ಬೇಡಿಕೆಗಳನ್ನ ನಾವು ಕೂಡಲೇ ಈಡೇರಿಸಬೇಕಂತ ಇಲ್ಲ ನಮ್ಮ ತಾಲೂಕು ಆಡಳಿತದಲ್ಲಿ ಕೇಳ್ಕೊಳ್ತಾ ಈ ಒಂದು ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಶಿವಕುಮಾರ್ ಅಂತೇಳಿ. ಏನು ಸರ್ ಹೋರಾಟ ಮಾಡ್ತಾ ಇದ್ದೀರಿ, ಸಮಸ್ಯೆ ಏನು? ಇಲ್ಲಿ ಧೂಳ ಮುಕ್ತ ಯಾವಾಗ ಆಗ್ತದೆ ಕೋನಾಪುರ ಪೇಟೆ ಹಾಗೂ ಅಂಬೇಡ್ಕರ್ ರಸ್ತೆ. ಕೋನಾಪುರ ಪೇಟೆ ಅಂತ ಹಿಡಿದು ಹೈವೇ ಚಿಗಲ್ಪರಿ ತನ ಬರೀ ಧೂಳನೇ. ಈ ನಿವಾಸಿಗಳೆಲ್ಲ ಹೇಗಿರ್ಬೇಕೆಂಬುದು ಅರ್ಥ ಆಗ್ತಾ ಇಲ್ಲ. ಯಾರು ಅಧಿಕಾರಿಗಳು ಎಲ್ಲ ಏನು ಗಮನಕ್ಕೆ ತಂದ್ರೂ ಎಲ್ಲ ನಿರ್ಲಕ್ಷ್ಯನೇ ಐತಿ ಇಲ್ಲಿ. ಅಲ್ಲ ಸರ್, ಇಷ್ಟೊಂದು ಸಮಸ್ಯೆ ಇದೆ ಅಂತ ಹೇಳ್ತೀರಿ, ಇಷ್ಟೊಂದು ನಿವಾಸಿಗಳು ಧೂಳು ಮುಕ್ತ ಮಾಡ್ಬೇಕಂತೇಳಿ ನೀವು ಹೋರಾಟ ಮಾಡ್ತಾ ಇದ್ರಿ. ಇದಕ್ಕೆಲ್ಲ ಏನು ಸರ್ ಕಾರಣ? ಇದಕ್ಕೇನು ಸಾರ್ವಜನಿಕರು ಸಾಯಿಸ್ಬೇಕಂತ ಕೂತಿದಾರ ಸರ್ಕಾರ? ಸಾಯಿಸ್ಬೇಕಂತಾನೆ ಕೂತಿದ್ದಾರೆ ಸರ್ಕಾರ. ಇವತ್ತಿನ ದಿನ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಚರ್ಚ್ ಇದೆ, ಈ ಕಡೆ ಎಲ್ಲ ಖನಿಜ ಸಂಪತ್ತುಗಳು ಇದ್ದಾವೆ. ಬೆಳಿಗ್ಗೆ 9 ಗಂಟೆಲಿದ್ದ ಟಿಪ್ಪರ್ಗಳು ಓವರ್ಲೋಡ್ ಆಗಿ ಚಾಲು ಆಗ್ತಾ ಇರೋವು ಸಾಯಂಕಾಲ ತನಕ. ಇಲ್ಲಿ ಕಡುಬಡವರು ಇಲ್ಲಿ ವಾಸಿಸ್ತಿದ್ದಾರೆ. ಇಲ್ಲೇನು ದೊಡ್ಡವರು ಯಾರೂ ಇಲ್ಲ. ಇಲ್ಲಿ ಹೈವೇ ರೋಡ್ ಕೋನಾಪುರ ಪೇಟೆಯಲ್ಲಿ ಹಿಡಿದು ಚಿಗಲ್ಪರಿ ತನ ಹೈವೇ ರೋಡು ಅಷ್ಟು ಟ್ರಾಫಿಕ್ ಇರೋದಲ್ಲ, ಅಂಥ ಪರಿ ಇದು ಟ್ರಾಫಿಕ್ ಇರ್ತದೆ. ಇನ್ನೂ ಒಂದು ಬೈಪಾಸ್ ಮಾಡಂತೇಳಿ ನಾವು ವಿನಂತಿ ಮಾಡಿಕೊಳ್ತೀವಿ. ಅಲ್ಲ ಸರ್, ಏನಂತಂದ್ರೆ ಈ ಕೋನಾಪುರ ಪೇಟೆ ಭಾಗದಲ್ಲಿ ಖನಿಜ ಸಂಪತ್ತು ಇದೇ ರಸ್ತೆ ಮೂಲಕ ಸಾಗಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಈ ರೀತಿ ಖನಿಜ ಸಂಪತ್ತು ಲೂಟಿ ಮಾಡ್ತಾ ಇದಾರೆ, ಓವರ್ ಲೋಡಿಂಗ್ ಮಾಡ್ತಾರೆ ಅಂತ ಹೇಳಿ ಇದಕ್ಕೇನು ಸರ್ಕಾರ ಏನು ಮಾಡ್ತಾ ಇದೆ? ಇಲ್ಲಿ ಓವರ್ಲೋಡ್ ಅಂತ ಮಾಡ್ತಾ ಆಯ್ತು, ಓವರ್ಲೋಡು ಹೋಗ್ತಾವ್ರಿ. ಇನ್ನೂ ಒಂದು ಏನಪ್ಪ ಅಂತಂದ್ರೆ ಬೈಪಾಸ್ ಮಾಡ್ರಿ ಅಷ್ಟೇ. ನಮಗೆ ಧೂಳ ಮುಕ್ತ ಯಾವಾಗ ಆಗ್ತದೆ ಕೋನಾಪುರ ಪೇಟೆ ಐಬಿಲಿದ್ದ ಕೋನಾಪುರ ಪೇಟೆ ರಸ್ತೆ. ಅಲ್ಲ ಸರ್, ಇದಕ್ಕೆಲ್ಲ ಕಾರಣ ಯಾರು ಸರ್? ಇದಕ್ಕೆ ಕಾರಣ ರಾಜಕಾರಣಿಗಳು ಮತ್ತು ಸರ್ಕಾರ. ಯಾರು ಸರ್ ರಾಜಕಾರಣಿಗಳಂದ್ರೆ? ಸರ್ಕಾರ. ಸರ್ಕಾರನೇ ನೇರ ಹೊಣೆ. ಸರ್ಕಾರ ನೇರ ಹೊಣೆ ಅಂತ ಹೇಳಿದ್ರೆ ಈಗ ಅಂದ್ರೆ ಈ ರೀತಿ ಸಮಸ್ಯೆ ಇದೆ ಅಂದಮೇಲೆ ಎಷ್ಟು ವರ್ಷದ ಸಮಸ್ಯೆ ಸರ್ ಇದು? ಇದು ಸುಮಾರು 30-40 ವರ್ಷದಿಂದ ಸಮಸ್ಯೆ. ಅಂದ್ರೆ ಈ ಭಾಗದ ಜನರು ಅಸ್ತಮಾ ಮತ್ತು ನಾನಾ ರೋಗಗಳಿಂದ ಬಳಲ್ತಾ ಇದ್ದಾರೆ ಸರ್. ಮತ್ತೆ ಏನಾದ್ರು ಈಗ ಈ ಸಮಸ್ಯೆ ಇದೆ ಅಂದಮೇಲೆ ಮತ್ತೆ ಇದಕ್ಕೆಲ್ಲ ಏನು ಸರ್ ನಿಮ್ಮ ಮುಂದಿನ ನಿರ್ಧಾರ ಏನು ಸರ್? ಮುಂದೆ ನಿರ್ಧಾರ ಏನಿಲ್ಲ, ಉಗ್ರ ಹೋರಾಟ ಮಾಡೋದೇ ನಮ್ಮದು ನಿರ್ಧಾರ. ಇನ್ನೂ ಒಂದು ನಮ್ಮ ಮಾನವಿ ಇದು ತುಂಗಭದ್ರಾ ನದಿ ಇದಾಗ್ತಾ ಇದೆ, ಬಿಚ್ಕಂ ಬ್ಯಾರೇಜ್ ಆಗ್ತಾ ಇದೆ. ಆದ್ದರಿಂದ ಮತ್ತೆ ಬೈಪಾಸ್ ಮಾಡ್ಬೇಕಂತೇಳಿ ನಾವು ಈ ಧರಣಿಯನ್ನು ಕುಂತಿದ್ದೀವಿ.